ಹಾಯ್ ಎಲ್ಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್ ಡಿಜಿಟಲ್. ನಾನು ಕೃಷ್ಣ ಗಿರಡ್ಡಿ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಖಾತೆ ಹಂಚಿಕೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಗೊಂದಲಕ್ಕೆ ಕಾರಣವಾಗಿದೆ. ಈಗಾಗಲೇ 13 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ. ಅವರಿಗೆ ಖಾತೆ ಹಂಚಿಕೆ ಕೂಡ ಈಗಾಗಲೇ ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ. ಆದ್ರೀಗ ಒಂದೆರಡು ಜನ ಸಚಿವರುಗಳು ಇಲ್ಲ ಒಂದ್ ಕಡೆ ಒಲ್ಲದ ಮನಸ್ಸಿನಿಂದ ಒಂದ್ ಕಡೆಗೆ ತಮ್ಮ ಖಾತೆಯಲ್ಲಿ ಮುಂದುವರೆದ ನಿಟ್ಟಿನಲ್ಲಿ ಕೂಡ ಕೆಲಸವನ್ನ ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಎರಡನೇ ಬಾರಿಯ ಸಂಪುಟ ವಿಸ್ತರಣೆ ಆದಂತ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಆ ಒಂದು ಖಾತೆಗಳು ಮಾರ್ಪಾಡಾಗಿ ನಾವು ಅಂದುಕೊಂಡಂತ ಒಂದು ಖಾತೆಗಳನ್ನ ಈಗಿರ್ತಕ್ಕಂಥ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿರುವಂತದ್ದು. ಕೆಲವೊಂದಷ್ಟು ಜನ ಸಚಿವರುಗಳು ಒಲ್ಲದ ಮನಸ್ಸಿಂದ ಖಾತೆಯಲ್ಲಿ ವಹಿಸ್ಕೊಳ್ಳೋದ್ರ ಮುಖಾಂತರವಾಗಿ ಕೆಲಸವನ್ನ ಮಾಡ್ತಾ ಇದ್ರೆ, ಇನ್ನು ಕೆಲ ಸಚಿವರುಗಳು ಖಾತೆ ಹಂಚಿಕೆ ಆದ್ರೂ ಕೂಡ ಇನ್ನೂ ಕೂಡ ಖಾತೆಯನ್ನ ಜವಾಬ್ದಾರಿಯನ್ನ ತೆಗೆದುಕೊಳ್ಳದೆ ಇಲ್ಲೊಂದ್ ಕಡೆ ಅಸಮಾಧಾನವನ್ನ ಈಗ ಮುಂದುವರೆಸಿರುವಂತದ್ದು. ಇದರ ಸಾಲಿನಲ್ಲಿರ್ತಕ್ಕಂಥವರು ಪ್ರಮುಖವಾಗಿ ನೋಡೋದಾದ್ರೆ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು. ಈಗಾಗಲೇ ಎಲ್ಲೊಂದ್ ಕಡೆ ಕೃಷ್ಣ ಬೈರೇಗೌಡರು ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಂದಾಯ ಸಚಿವರಾಗಿ ಕೆಲಸವನ್ನು ಕೂಡ ಮಾಡಿದ್ರು. ಅಂದ್ರೆ ಎಲ್ಲೊಂದ್ ಕಡೆ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಸಚಿವರುಗಳನ್ನ ಹೋಲಿಸ್ಕೊಂಡ್ರೆ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಒಂದು ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ರು. ಜೊತೆಗೆ ಹಾಸನಾಂಬೆಯಲ್ಲಿ ಅಂದ್ರೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಹಾಸನಾಂಬೆಯ ಉತ್ಸವ ಆದಂತ ಸಂದರ್ಭದಲ್ಲೂ ಕೂಡ ಒಂದು ರೀತಿ ಜನ ಮೆಚ್ಚುವಂತ ರೀತಿಯಲ್ಲಿ ಕೆಲಸವನ್ನು ಕೂಡ ಮಾಡಿದ್ರು. ಮತ್ತೆ ಕಂದಾಯ ಇಲಾಖೆಯಲ್ಲೂ ಕೂಡ ಹೊಸ ಮೈಲುಗಲ್ಲನ್ನು ಕೂಡ ಅವರು ಸೃಷ್ಟಿ ಕೂಡ ಮಾಡಿದ್ರು. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಸಹಜವಾಗಿಯೇ ಅವರು ಹೊಸದಾಗಿ ಮಂತ್ರಿಗಳಾದಂತ ಸಂದರ್ಭದಲ್ಲಿ ಇಲ್ಲೊಂದ್ ಕಡೆ ಕಂದಾಯ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಳ್ಳುವಂತ ಒಂದು ಆಸೆಯಲ್ಲಿದ್ರು. ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಂದ್ರೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಈಗ ಒಂದು ಕಂದಾಯ ಇಲಾಖೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಈಗ ಇನ್ನೊಂದು ಕಡೆ ಸಚಿವ ಕೃಷ್ಣ ಬೈರೇಗೌಡರಿಗೆ ಕಂದಾಯ ಇಲಾಖೆಯ ಬದಲು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಡಿ.ಕೆ. ಶಿವಕುಮಾರ್ ಕೂಡ ಹಂಚಿಕೆಯನ್ನ ಮಾಡಿದ್ದಾರೆ. ಆದ್ರೆ ಇಲ್ಲೊಂದ್ ಕಡೆ ಜಿಬಿಎ ಮಾತ್ರ ಅವರಿಗೆ ಹಂಚಿಕೆ ಮಾಡಿದಂತ ಸಂದರ್ಭದಲ್ಲಿ ಉಳಿದಿರ್ತಕ್ಕಂಥ BMRDA ಆಗಿರ್ಬೋದು, ಮತ್ತೊಂದ್ ಕಡೆ BDA ಎರಡೂ ಕೂಡ ಅದನ್ನ ಬೇರ್ಪಡಿಸಿ ಕೇವಲವಾಗಿ ಜಿಬಿಎನ್ನ ಮಾತ್ರ ಅವ್ರಿಗೆ ಕೊಟ್ಟಿದ್ದಾರೆ. ಅಂದ್ರೆ ಬೆಂಗಳೂರು ಮಾತ್ರ, ಅಂದ್ರೆ ಜಿಬಿಎ ಮಾತ್ರ, ಗ್ರೇಟರ್ ಬೆಂಗಳೂರು ಮಾತ್ರ ಅವ್ರಿಗೆ ಕೊಟ್ಟಿದ್ದಾರೆ ಅನ್ನೋದು. ಹಾಗಾಗಿ ಅಂದ್ರೆ ಖಾತೆಯಲ್ಲಿ ಅರ್ಧ ಖಾತೆಯನ್ನ ಕೊಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿಯೇ ಈಗ ಸಚಿವ ಕೃಷ್ಣ ಬೈರೇಗೌಡರು ಅಸಮಾಧಾನಗೊಂಡಿರುವಂತದ್ದು. ಈಗಾಗಲೇ ಅವ್ರನ್ನ ಮನವೊಲಿಸುವಂತ ಕೂಡ ಸಾಕಷ್ಟು ಪ್ರಯತ್ನಗಳಾದ್ರೂ ಕೂಡ ಒಂದ್ ಕಡೆ ಅದು ವಿಫಲವಾಗಿಯೇ ಇರುವಂತದ್ದು. ಇನ್ನೂ ಕೂಡ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕನ್ವಿನ್ಸ್ ಮಾಡುವಂತ ಕೂಡ ಮುಂದಾಗಿಲ್ಲ. ಕನ್ವಿನ್ಸ್ ಮಾಡಿದ್ರು ಕೂಡ ಅವ್ರು ಒಪ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಸಚಿವ ಕೃಷ್ಣ ಬೈರೇಗೌಡರು ಕೂಡ ಮುಂದಾಗಿಲ್ಲ. ಹಾಗಾಗಿ ಸಚಿವ ಕೃಷ್ಣ ಬೈರೇಗೌಡರು ಇನ್ನೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ವಹಿಸಿಕೊಳ್ಳುವಂತ ಕೂಡ ಇನ್ನೂ ನಿರ್ಧಾರ ಮಾಡಿಲ್ಲ. ಇವತ್ತು ಕೂಡ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಅವರು ಅಂದ್ರೆ ನಾವು ಒಳ್ಳೆಯ ಕೆಲಸವನ್ನ ಮಾಡ್ಬೇಕಂತಂದ್ರೆ ಸಂಪೂರ್ಣವಾಗಿ ಕೆಲವೊಂದ್ ಕಡೆ ಒಂದು ಖಾತೆ ಆಗಿರ್ಬೋದು, ಮತ್ತೊಂದ್ ಕಡೆ ಜವಾಬ್ದಾರಿ ಇರ್ಬೇಕಾಗತ್ತೆ. ಹಾಗಾಗಿ ನಾವು ಈಗಾಗಲೇ ಇದ್ರ ಬಗ್ಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಜೊತೆ ಚರ್ಚೆ ಕೂಡ ಮಾಡಿದ್ವಿ. ಆದಷ್ಟು ಬೇಗ ಅವರು ಒಂದು ಒಳ್ಳೆಯ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ಅನ್ನೊಂದು ವಿಶ್ವಾಸದಲ್ಲಿ ಇದ್ದೇನೆ ಅನ್ನೋದು ಮಾತನ್ನು ಹೇಳೋದ್ರ ಮುಖಾಂತರವಾಗಿ ಇಲ್ಲೊಂದ್ ಕಡೆ ತಮ್ಮ ಅಸಮಾಧಾನವನ್ನ ಈಗ ಮುಂದುವರಿಸುವಂತ ಕೂಡ ಮುಂದಾಗಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಕೃಷ್ಣ ಬೈರೇಗೌಡರು 2 ದಿನಗಳ ಕಾಲ ದೆಹಲಿ ಪ್ರವಾಸವನ್ನು ಕೈಗೊಳ್ಳೋದ್ರ ಮುಖಾಂತರವಾಗಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ತಮ್ಮ ಅಹವಾಲವನ್ನು ಕೂಡ ಈಗಾಗಲೇ ಅಲ್ಲಿ ಹೇಳ್ಕೊಂಡಿರುವಂತದ್ದು. ಅಂದ್ರೆ ಪೂರ್ತಿ ಖಾತೆಯನ್ನು ನಮಗೆ ಕೊಡಿ, ಅರ್ಧ ಖಾತೆ ಬೇಡ, ನಮ್ಗೆ ಪೂರ್ತಿ ಖಾತೆಯನ್ನ ಕೊಟ್ರೆ ನಾವು ಒಳ್ಳೆಯ ಕೆಲಸನ ಮಾಡಬಹುದು, ಜನರಿಗೆ ಜನ ಮುಟ್ಟುವಂತ ನಿಟ್ಟಿನಲ್ಲಿ ಕೂಡ ಕೆಲಸವನ್ನ ಮಾಡಬಹುದು ಅನ್ನೋದು ಬೇಡಿಕೆಯನ್ನು ಕೂಡ ಇಟ್ಟಿರುವಂತದ್ದು. ಹಾಗಾಗಿ ಈಗ ಸಚಿವ ಕೃಷ್ಣ ಬೈರೇಗೌಡರು ಇಲ್ಲೊಂದ್ ಕಡೆ ಇನ್ನೂ ಕೂಡ ಅರ್ಧ ಖಾತೆ ಕೊಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬೇಜಾರಾಗೋದ್ರ ಮುಖಾಂತರವಾಗಿ ಇನ್ನೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ವಹಿಸಿಕೊಳ್ಳುವಂತ ಕೂಡ ಇನ್ನೂ ಕೂಡ ಮುಂದಾಗಿಲ್ಲ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಸದ್ಯಕ್ಕೆ ಅವ್ರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾದ್ರೂ ಕೂಡ ಅಂತಿಮವಾಗಿ ಯಾವುದೇ ಒಂದು ರೀತಿಯಂತ ಅಂತಿಮವಾದಂತಹ ಒಂದು ನಿರ್ಧಾರವನ್ನ ಡಿ.ಕೆ. ಶಿವಕುಮಾರ್ ತಿಳಿಸ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಅಸಮಾಧಾನಗೊಳ್ಳೋದ್ರ ಮುಖಾಂತರವಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಇನ್ನೂ ವಹಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿಲ್ಲ. ಹಾಗಾಗಿ ಈ ಒಂದು ಖಾತೆ ಅನ್ನುವಂಥದ್ದು ಇನ್ನೂ ಕೂಡ ಬರುವಂತ ದಿನಗಳಲ್ಲಿ ಇನ್ನೂ ಕೂಡ ಮುಂದುವರೆದ ಸಾಧ್ಯತೆ ಇದೆ. ಯಾಕಂದ್ರೆ ಒಂದ್ ಕಡೆಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆಯನ್ನ ವಹಿಸಿಕೊಂಡಿದ್ದಾರೆ ಒಲ್ಲದ ಮನಸ್ಸಿನಿಂದ. ಇಲ್ಲೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರನ್ನ ಮನವರಿಕೆ ಮಾಡಿದ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾನು ಅದನ್ನ ಕೆಲಸವನ್ನ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಮಾತನ್ನು ಕೂಡ ರಾಮಲಿಂಗಾರೆಡ್ಡಿ ಹೇಳಿರುವಂತದ್ದು. ಮತ್ತೊಂದ್ ಕಡೆ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಕೂಡ ಇಲ್ಲೊಂದ್ ಕಡೆ ಆಹಾರ ಖಾತೆಯನ್ನು ಕೂಡ ಹಂಚಿಕೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಬೇಜಾರುಗೊಂಡಿರುವಂತದ್ದು. ಇಲ್ಲೊಂದ್ ಕಡೆ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನು ಕೊಟ್ಟರೆ ಒಳ್ಳೇದು ಅನ್ನೋದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಸಚಿವ ಕೃಷ್ಣ ಬೈರೇಗೌಡರು ಕೂಡ ಇಲ್ಲ ಒಂದ್ ಕಡೆ ಅರ್ಧ ಖಾತೆ ಕೊಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಕೂಡ ಬೇಸರಗೊಂಡಿರುವಂತದ್ದು. ಹಾಗಾಗಿ ಇನ್ನೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಖಾತೆ ಅನ್ನುವಂಥದ್ದು ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಹಾಗಾಗಿ ಜೂನ್ 18 ರಾಜ್ಯಸಭೆ ಚುನಾವಣೆ ಕೂಡ ನಡೆಯುತ್ತೆ. ಜೂನ್ 20 ನಂತರವಾಗಿ ಇಲ್ಲೊಂದ್ ಕಡೆ ಸಂಪುಟ ವಿಸ್ತರಣೆ ಆಗ್ಬೋದು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ಅಂತಿಮವಾದಂತಹ ನಿಲುವನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ 20 ಜನ ಉಳಿದಿರ್ತಕ್ಕಂಥ 20 ಸ್ಥಾನಗಳನ್ನ ತುಂಬುವಂತದ್ದು ಒಂದ್ ಕಡೆ ಆದ್ರೆ ಖಾತೆ ಅನ್ನುವಂತ ವಿಚಾರವಾಗಿ ಕೂಡ ಒಂದು ಸ್ಪಷ್ಟವಾದ ಯಾರೆಲ್ಲ
ಖಾತೆ ಬಗ್ಗೆ ತಕರಾರು ಎತ್ತಿದ್ದಾರೆ. ಅವ್ರಿಗೆ ಇಲ್ಲೊಂದ್ ಕಡೆ ಬೇರೊಂದು ಖಾತೆಯನ್ನ ಕೊಡೋದ್ರ ಮುಖಾಂತರವಾಗಿ ಅವ್ರು ಅಂದ್ಕೊಂಡಂತ ಒಂದು ಖಾತೆಗಳನ್ನ ಹಂಚಿಕೆಯನ್ನು ಮಾಡೋದ್ರ ಮುಖಾಂತರವಾಗಿ ಇದನ್ನ ಗೊಂದಲ ನಿವಾರಣೆ ಮಾಡುವಂತ ತಿಳ್ಕೊಂಡು ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿದ್ದಾರೆ. ಮತ್ತೊಂದ್ ಕಡೆ ಖಾತೆಯನ್ನ ಇನ್ನೂ ಕೂಡ ವಹಿಸಿಕೊಳ್ಳದಿರ್ತಕ್ಕಂಥ ಒಂದು ಸಚಿವರ ಕೂಡ ನಡೆ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿದೆ. ಯಾಕಂದ್ರೆ ಈಗಾಗಲೇ ಒಂದ್ ಕಡೆಗೆ ರಾಜ್ಯದಲ್ಲಿ ಮಳೆಗಾಲ ಕೂಡ ಶುರುವಾಗಿದೆ, ಮತ್ತೊಂದ್ ಕಡೆ ಕೃಷಿ ಚಟುವಟಿಕೆಗಳು ಕೂಡ ರೈತರು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಬಿತ್ತನೆ ಬೀಜದ ಕೊರತೆ ಕೂಡ ಇದೆ, ರಸಗೊಬ್ಬರ ಪೂರೈಕೆ ಕೂಡ ಆಗ್ತಾ ಇಲ್ಲ. ಮತ್ತೆ ಕಂಪ್ಲೀಟ್ ಆಗಿ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರುಗಳಿಗೆ ಇನ್ನೂ ಕೂಡ ಅಂದ್ರೆ ಕೇವಲವಾಗಿ 13 ಜನ ಸಚಿವರುಗಳು ಮಾತ್ರ ಈಗಾಗಲೇ ಮಂತ್ರಿಗಳಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದಷ್ಟು ಖಾತೆಗಳನ್ನು ಮಾತ್ರ ಡಿ ಕೆ ಶಿವಕುಮಾರ್ ಹಂಚಿಕೆಯನ್ನು ಮಾಡಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ 20 ಸ್ಥಾನಗಳನ್ನು ತುಂಬೋದ್ರ ಮುಖಾಂತರವಾಗಿ ಅವ್ರಿಗೂ ಕೂಡ ಖಾತೆ ಹಂಚಿಕೆಯನ್ನು ಕೂಡ ಮಾಡ್ಬೇಕಾಗುತ್ತೆ. ಹಾಗಾಗಿ ಇದಕ್ಕೆ ಟೈಮು ಕನಿಷ್ಠ 15 20 ಅಥವಾ 1 ತಿಂಗಳು ಆಗ್ಬೋದು. ಆದ್ರೆ ಈಗಿರ್ತಕ್ಕಂಥ ಸಮಸ್ಯೆಯನ್ನ ಎದುರಿಸಬೇಕು ಅಂತಂದ್ರೆ ಈಗ ಏನ್ ಖಾತೆಗಳನ್ನು ಕೊಟ್ಟಿದ್ದಾರೆ ಅದನ್ನ ಜವಾಬ್ದಾರಿ ತೆಗೆದುಕೊಂಡು ಕೆಲಸವನ್ನ ಮಾಡ್ಬೇಕಾಗತ್ತೆ. ಆದ್ರೆ ಒಂದಷ್ಟು ಜನ ಸಚಿವರುಗಳು ಮಾತ್ರ ಒಲ್ಲದ ಮನಸ್ಸಿನಿಂದ ಆ ಒಂದು ಖಾತೆ ಮೇಲೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಸಚಿವರುಗಳು ಕೃಷ್ಣ ಬೈರೇಗೌಡರು ಎಲ್ಲೋ ಒಂದ್ ಕಡೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ವಹಿಸಿಕೊಳ್ಳದೇನೆ ತಮ್ಮ ಅಸಮಾಧಾನವನ್ನು ಕೂಡ ಮುಂದುವರಿಸಿರುವಂತದ್ದು. ಹಾಗಾಗಿ ಬರುವಂತ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸ್ತಾರೆ ಟ್ರಬಲ್ ಶೂಟರ್ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.